Hello everyone, I am Santosh. Today we are going to discuss the very important program in data structures lab, that is about program to implement towers of Hanoi using recursion. ಹಂಗಂದ್ರೆ ನಾವು ರಿಕರ್ಸಿವ್ ಫಂಕ್ಷನ್ ಯೂಸ್ ಮಾಡಿಕೊಂಡು ಟವರ್ಸ್ ಆಫ್ ಹೆನಾಯ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು. ಟವರ್ಸ್ ಆಫ್ ಹೆನಾಯ್ ಪ್ರಾಬ್ಲಮ್ಗೆ ಇನ್ನೊಂದು ಹೆಸರೇನು, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಬ್ರಹ್ಮ ಪಜಲ್. ಅದಕ್ಕೆ ಬ್ರಹ್ಮ ಪಜಲ್ ಅಂತಾನು ಕರೀತಾರೆ. ಲೆಟ್ ಅಸ್ ಸಿ ವಾಟ್ ಈಸ್ ಟವರ್ ಆಫ್ ಹೆನಾಯ್. ಅಂಡ್ ಇದ್ರ ಬಗ್ಗೆ ಆಲ್ರೆಡಿ ನಾನು ಥೆರಾಟಿಕಲ್ ವಿಡಿಯೋ ಆಲ್ರೆಡಿ ಕ್ರಿಯೇಟ್ ಮಾಡಿರ್ತೀನಿ. ಯು ಕ್ಯಾನ್ ಗೋ ಅಂಡ್ ವಾಚ್ ದಟ್ ವಿಡಿಯೋ. ಅಂದ್ರೂ ಕೂಡ ಲೆಟ್ ಅಸ್ ಸಿ ವಾಟ್ ಆಕ್ಚುಲಿ ದ ಟವರ್ ಆಫ್ ಹೆನಾಯ್ ಈಸ್. ಹಂಗಂದ್ರೆ ಟವರ್ ಆಫ್ ಹೆನಾಯ್ ಅಂದ್ರೆ ಏನು ಅಂತ ಸಿಂಪಲ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗೋಣ. ಓಕೆ, ಇಲ್ಲಿ ವಿ ಹ್ಯಾವ್ 3 ಟವರ್ಸ್. ಈ ಪಜಲ್ ಅಲ್ಲಿ 3 ಟವರ್ಸ್ ಇರ್ತವೆ. ಲೈಕ್ first tower is called as A, second tower is called as B, third tower is called as C. A, B, C. And tower A is called as source tower. ಇದಕ್ಕೇನಂತ ಕರೀತಾರೆ? source ಅಂತ ಕರೀತಾರೆ. And tower C is called as destination. And B is used for temporary. ಯಾಕೆ ಟೆಂಪರರಿಗೆ ಅದನ್ನ ಯೂಸ್ ಮಾಡ್ತಾರಂತ ನಾವು ನೋಡೋಣ ಆಮೇಲೆ. ಓಕೆ, ಅಂಡ್ ಅವ್ರೇನಂತಾರೆ, ಸೋರ್ಸ್ ಎ ಟವರ್ ನಲ್ಲಿ ನಂಬರ್ ಆಫ್ ಡಿಸ್ಕ್ಗಳು ಇರ್ತವೆ. ನಂಬರ್ ಆಫ್ ಡಿಸ್ಕ್ಸ್ ಅಂದ್ರೆ ಈ ತರ ಟವರ್ ನಲ್ಲಿ ಇನ್ಸರ್ಟ್ ಮಾಡಿದಾರೆ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ 2 ಡಿಸ್ಕ್ಗಳು ಇದಾವೆ ಅಂತ ತಿಳ್ಕೊಳ್ಳೋಣ. ವಿ ಹ್ಯಾವ್ 2 ಡಿಸ್ಕ್ಸ್. ಮೇಲಿನ ಡಿಸ್ಕ್ಗೆ ಡಿಸ್ಕ್ 1 ಅಂತ ಕರಿತೀನಿ, ಕೆಳಗಿನ ಡಿಸ್ಕ್ಗೆ ಡಿಸ್ಕ್ 2 ಅಂತ ಕರಿತೀನಿ. ಅಂಡ್ ಯಾವಾಗ್ಲೂ ಟವರ್ ಆಫ್ ಹೆನಾಯ್ ಈ ಪ್ರಾಬ್ಲಮ್ ಅಲ್ಲಿ ರೂಲ್ ಏನಿರುತ್ತೆ ಅಂದ್ರೆ, ದೊಡ್ಡ ಟವರ್ ಯಾವಾಗ್ಲೂ ಕೆಳಗಡೆ ಇರಬೇಕು, ಸಣ್ಣ ಟವರ್ ಯಾವಾಗ್ಲೂ ಮೇಲ್ಗಡೆ ಇರಬೇಕು. ಅಂಡ್ ಆಕ್ಚುಲಿ ಏನ್ ಅಚೀವ್ ಮಾಡ್ಬೇಕಾಗಿದೆ ನಮ್ಗಂದ್ರೆ, ಸೋರ್ಸ್ ನಲ್ಲಿರೋ ಎಲ್ಲಾ ಡಿಸ್ಕ್ಗಳನ್ನ ಡೆಸ್ಟಿನೇಷನ್ಗೆ ಸೆಂಡ್ ಮಾಡಬೇಕು, ಶಿಫ್ಟ್ ಮಾಡಬೇಕು. ಬಟ್ ರೂಲ್ಸ್ ಫಾಲೋ ಮಾಡಬೇಕು. ಏನ್ ಮಾಡಬೇಕು ರೂಲ್ಸ್ ಅಂದ್ರೆ, ಒಂದೊಂದಾಗಿ ಡಿಸ್ಕ್ಗಳನ್ನ ಮೂವ್ ಮಾಡಬೇಕು. ಅಂಡ್ ಯಾವಾಗ್ಲೂ ಸಣ್ಣ ಡಿಸ್ಕ್ ಮೇಲೆ ಇರಬೇಕು, ದೊಡ್ಡ ಡಿಸ್ಕ್ ಕೆಳಗಡೆ ಇರಬೇಕು. ಇದು ರೂಲ್. ಎಲ್ಲಿ ಬೇಕಾದಲ್ಲಿ ಇರಲಿ, ಅದು ಯಾವುದೇ ಟವರ್ ನಲ್ಲಿ ಇದ್ರೂ ಕೂಡ ದೊಡ್ಡ ಡಿಸ್ಕ್ ಕೆಳಗಡೆ, ಸಣ್ಣ ಡಿಸ್ಕ್ ಮೇಲ್ಗಡೆ ಇರಬೇಕು. ಇದನ್ನ ಯೂಸ್ ಮಾಡಿಕೊಂಡು ಈಗ ನಾವೇನ್ ಮಾಡಬೇಕು, ಸೋರ್ಸ್ ಅಲ್ಲಿರೋ ಡಿಸ್ಕ್ಗಳನ್ನ ಡೆಸ್ಟಿನೇಷನ್ಗೆ ಸೆಂಡ್ ಮಾಡಬೇಕು. ವಿತ್ ದ ಹೆಲ್ಪ್ ಆಫ್ ಟೆಂಪರರಿ ಟವರ್ ಕೂಡ ನಾವು ಯೂಸ್ ಮಾಡ್ಕೋಬಹುದು. ಓಕೆ, ಹಂಗಂದ್ರೆ ಲೆಟ್ ಅಸ್ ಸಾಲ್ವ್ ದಿಸ್. ಇದನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಎನ್ ಅಂತ ನಾನು ಬರೀತೀನಿ. ಎನ್ ಮೀನ್ಸ್ ನಂಬರ್ ಆಫ್ ಡಿಸ್ಕ್. ಎಷ್ಟು ಡಿಸ್ಕ್ ಗಳನ್ನ ನಾವಿಲ್ಲಿ ಯೂಸ್ ಮಾಡ್ತಾ ಇದೀವಿ? 2 ಡಿಸ್ಕ್ ಗಳನ್ನ ಯೂಸ್ ಮಾಡ್ತಾ ಇದೀವಿ. ಅಂಡ್ ಫಸ್ಟ್ ಸ್ಟೆಪ್ ಏನ್ ಮಾಡೋಣ ನೋಡ್ರಿ, ಈ ಮೇಲೆ ಇರೋ ಸಣ್ಣ ಡಿಸ್ಕ್ ಅನ್ನ ಸಿಗೆ ಹಾಕಿದ್ರಿ ಅಂತ ತಿಳ್ಕೊಳ್ಳಿ. ಅದರ ಮೇಲೆ ನೀವು ದೊಡ್ಡ ಡಿಸ್ಕ್ ಹಾಕಕ್ ಬರೋದಿಲ್ಲ. ಅದಕ್ಕೆ ನೀವೇನ್ ಮಾಡ್ರಿ, ಮೇಲಿರೋ ಡಿಸ್ಕ್ 1 ಅನ್ನ ಬಿಗೆ ಶಿಫ್ಟ್ ಮಾಡೋಣ ಫಸ್ಟ್ ಸ್ಟೆಪ್ ಅಲ್ಲಿ. ಆಮೇಲೆ ಏನ್ ಮಾಡೋಣ, ಕೆಳಗಡೆ ಇರೋ ದೊಡ್ಡ ಡಿಸ್ಕ್ ಅನ್ನ ಸಿಗೆ ಶೇರ್ ಮಾಡೋಣ, ಸೆಂಡ್ ಮಾಡೋಣ. ಆಮೇಲೆ ಬಿ ನಲ್ಲಿರೋ ಸ್ಮಾಲ್ ಡಿಸ್ಕ್ ಅನ್ನ ಡೆಸ್ಟಿನೇಷನ್ಗೆ ಹಾಕಿಬಿಟ್ರೆ ಗೋಲ್ ವಿಲ್ ಬಿ ಅಚೀವ್ಡ್. ಓಕೆ, ಅದನ್ನೇ ನಾನು ಇಲ್ಲಿ ಬರೆದು ತೋರಿಸ್ತೀನಿ. ಫಸ್ಟ್ ಏನ್ ಮಾಡೋಣ, ಮೂವ್ ಡಿಸ್ಕ್ 1 ಫ್ರಾಮ್ ಎ ಟು ಬಿ. ಹಾಗಂದ್ರೆ ಹೌ ದಿಸ್ ಲುಕ್ಸ್ ಲೈಕ್ ಅಂತ ನಾನು ಇಲ್ಲಿ ತೋರಿಸ್ತೀನಿ. ಎ ಬಿ ಸಿ. ಡಿಸ್ಕ್ 1 ಅನ್ನ ಎ ಟು ಬಿಗೆ ಶೇರ್ ಮಾಡೋಣ. ಹಂಗಂದ್ರೆ ಡಿಸ್ಕ್ 2 ಇಲ್ಲೇ ಇರುತ್ತಿದ್ದು, ಡಿಸ್ಕ್ 1 ಇಲ್ಲಿ ಬರುತ್ತೆ. ಓಕೆ, ಗಾಟ್ ಇಟ್. ನೆಕ್ಸ್ಟ್ ಏನ್ ಮಾಡ್ತೀರಿ, ಮೂವ್ ಡಿಸ್ಕ್ 2 ಫ್ರಾಮ್ ಎ ಟು ಸಿ. ದೊಡ್ಡ ಡಿಸ್ಕ್ ಅನ್ನ ಸಿಗೆ ಹಾಕ್ಬಿಡೋಣ. ಹಂಗಂದ್ರೆ ಹೌ ಇಟ್ ಲುಕ್ಸ್ ಲೈಕ್, ಎ ಬಿ ಸಿ. ಸ್ಮಾಲ್ ಡಿಸ್ಕ್ ಇಲ್ಲೇ ಇದೆ, ಲಾರ್ಜ್ ಡಿಸ್ಕ್ ಅನ್ನ ಎ ಟು ಸಿಗೆ ಶಿಫ್ಟ್ ಮಾಡಿಬಿಡ್ರಿ. ಗಾಟ್ ಇಟ್. ನೆಕ್ಸ್ಟ್ ಈಗ ಏನ್ ಮಾಡಬೇಕು, ಮೂವ್
disk, one from B to C. ಹಂಗಂದ್ರೆ how that looks like? ಲಾರ್ಜ್ ಡಿಸ್ಕ್ ಕೆಳಗಡೆ ಇದೆ, ಸ್ಮಾಲರ್ ಡಿಸ್ಕ್ ಮೇಲ್ಗಡೆ ಬಂತು. ಇಸ್ ಇಟ್ ಕರೆಕ್ಟ್? ಈಗ ನೋಡ್ರಿ, ಸೋರ್ಸ್ ಇಂದ ಡೆಸ್ಟಿನೇಷನ್ಗೆ ಆಸ್ ಇಟ್ ಈಸ್ ವಿ ಹ್ಯಾವ್ ಪ್ಲೇಸ್ಡ್ ದಿ ಡಿಸ್ಕ್ಸ್. ಈಗ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಬಟ್ ಇಲ್ಲಿ ರೂಲ್ ಏನಂದ್ರೆ ಒಂದೊಂದೇ ಡಿಸ್ಕ್ ಮೂವ್ ಮಾಡಬೇಕು ಅಂಡ್ ಯಾವಾಗ್ಲೂ ಲಾರ್ಜರ್ ಡಿಸ್ಕ್ ಕೆಳಗಡೆ ಇರಬೇಕು, ಸ್ಮಾಲರ್ ಡಿಸ್ಕ್ ಮೇಲಿರಬೇಕು. ವೆರಿ ಸಿಂಪಲ್. ಇದು ನೀವು ಎಷ್ಟು ನಂಬರ್ ಆಫ್ ಡಿಸ್ಕ್ ಹಾಕಿದ್ರು ಈ ರೂಲ್ಸ್ ಮಾತ್ರ ಫಾಲೋ ಮಾಡಲೇಬೇಕು. ಇಲ್ಲಿ n=2 ಇದ್ದಾಗ 3 ಸ್ಟೆಪ್ಸ್ ಅಲ್ಲಿ ಇದು ಸಾಲ್ವ್ ಆಯ್ತು. ಓಕೆ, ಹಂಗಂದ್ರೆ ಇದೇ n=2 ಇದ್ದಿದ್ದನ್ನ ಇದನ್ನ ನಾನೀಗ ಜನರಲೈಸ್ ಆಗಿ ಬರಿತೀನಿ. n=2 ಬದಲಾಗಿ n ಅನ್ನೇ ಯೂಸ್ ಮಾಡ್ಕೊಂಡ್ಬಿಡೋಣ. ಓಕೆ, 2 ಇದ್ದಾಗ ಇಲ್ಲಿ ಏನ್ ಮಾಡಿರಿ, 1 ಮಾಡಿರಿ. ಹಾಗಂದ್ರೆ 2 ಇದ್ದಾಗ 1 ಮೈನಸ್ ಮಾಡ್ತೀರಿ. ಇಲ್ಲಿ ಹೆಂಗ್ ಬರಿಬೇಕದನ್ನ ಜನರಲ್ ಆಗಿ 3 ಡಿಸ್ಕ್, 2 ಇದ್ದಿದ್ದು 1 ಮಾಡಿರಿ ಅಂದ್ರೆ 1 ಕಡಿಮೆ ಮಾಡಿರಿ. n ಇದ್ದಿದ್ದು ಏನ್ ಮಾಡ್ಬೇಕು, 1 ಕಡಿಮೆ ಮಾಡ್ಬೇಕು. n-1 ಫ್ರಾಮ್ A to B. ಅದೇ ತರ ಇಲ್ಲಿ 2 ಇದ್ದಾಗ 2 ಅಂತಾನೆ ಬರ್ದಿರಿ. ಇಲ್ಲಿ n ಇದೆ, n ಅಂತಾನೆ ಬರಿಬೇಕು. 3 ಡಿಸ್ಕ್, n ಫ್ರಾಮ್ A to C. ಅದೇ ತರ ಇಲ್ಲಿ 2 ಇದ್ದಾಗ ಇಲ್ಲಿ 1 ಬರ್ದಿರಿ. ಇಲ್ಲಿ n ಇದ್ದಾಗ 1 ಕಡಿಮೆ ಮಾಡಿ n-1 ಬರಿಬೇಕು. 3 ಡಿಸ್ಕ್, n-1 ಫ್ರಾಮ್ B to C. ಇದು ವೆರಿ ಇಂಪಾರ್ಟೆಂಟ್ ಟು ಕ್ರಿಯೇಟ್ ದ ಕೋಡ್. ಪ್ರೋಗ್ರಾಮ್ ಬರೆಯೋಕೆ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ನೀವು ನೆನಪಿಟ್ಕೋಬೇಕು. ಅಥವಾ ಓನ್ಲಿ 2 ಡಿಸ್ಕ್ ಮೇಲೆ ಅಪ್ಲೈ ಮಾಡಿದ್ರೆ n ಡಿಸ್ಕ್ ಮೇಲೆ ಹೇಗೆ ಅಪ್ಲೈ ಮಾಡ್ಬೋದು ಅಂತ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಲೆಟ್ ಅಸ್ ರೈಟ್ ದಿ ಪ್ರೋಗ್ರಾಮ್ ಫಾರ್ this towers of Hanoi problem. Okay, first I will write, we'll start with hash include stdio.h void main. ಇಲ್ಲಿ ಏನ್ ವೇರಿಯೇಬಲ್ ಡಿಕ್ಲೇರ್ ಮಾಡ್ಕೋಬೇಕು ನಾವು, n ಅನ್ನು ವೇರಿಯೇಬಲ್ ಡಿಕ್ಲೇರ್ ಮಾಡ್ಕೋಬೇಕು, ವಿಚ್ ಇಸ್ ಇನ್ ಇಂಟಿಜರ್. n ಮೀನ್ಸ್ ನಂಬರ್ ಆಫ್ ಡಿಸ್ಕ್ಸ್. ಅಂಡ್ ಇಲ್ಲಿ ನಾವು ರಿಕರ್ಸಿವ್ ಫಂಕ್ಷನ್ ಯೂಸ್ ಮಾಡಬೇಕಾಗುತ್ತೆ. ಆ ಫಂಕ್ಷನ್ ಅನ್ನ ಮೊದಲೇ ಡಿಕ್ಲೇರ್ ಮಾಡಿ ಇಟ್ಕೊಳ್ಳೋಣ. ಫಂಕ್ಷನ್ಗೆ ಏನಂತ ಹೆಸರು ಕೊಡೋಣ, ಟವರ್ ಅಂತ ಹೆಸರು ಕೊಡ್ತೀನಿ. ಈ ಫಂಕ್ಷನ್ಗೆ ಏನೇನ್ ಪ್ಯಾರಾಮೀಟರ್ಸ್ ಬೇಕಾಗ್ತವೆ, ನಂಬರ್ ಆಫ್ ಡಿಸ್ಕ್ ಬೇಕು ಅಂಡ್ 3 ಟವರ್ಗಳು ಬೇಕು. ಟವರ್ಗಳು ABC ಅಂತ ಇದಾವೆ. ABC ಅಂದ್ರೆ ಏನು, ಅವು ಕ್ಯಾರೆಕ್ಟರ್ ಟೈಪ್. ಅದಕ್ಕೆ ಏನ್ ಮಾಡ್ರಿ, ಕ್ಯಾರ್ A, ಕ್ಯಾರ್ B, ಕ್ಯಾರ್ C ಈ ತರ ಡಿಕ್ಲೇರ್ ಮಾಡಿ ಇಟ್ಕೋಬೇಕು. ದಿಸ್ ಇಸ್ ಫಂಕ್ಷನ್ ಡಿಕ್ಲರೇಷನ್. ಮುಂದೆ ಫಂಕ್ಷನ್ ಅನ್ನು ಯೂಸ್ ಮಾಡ್ಕೊಳ್ಳೋಣ. ಓಕೆ, ಈಗ ಯೂಸರ್ಗೆ ಹೇಳ್ರಿ ಏನಂತ, ಎಂಟರ್ ನಂಬರ್ ಆಫ್ ಡಿಸ್ಕ್ಸ್. ಎಂಟರ್ ನಂಬರ್ ಆಫ್ ಡಿಸ್ಕ್ಸ್ ಅಂದ್ರೆ ಏನು, n ವ್ಯಾಲ್ಯೂ ಎಂಟರ್ ಮಾಡಬೇಕು. n=2, n=3 ಎಷ್ಟು ಬೇಕಾದಷ್ಟು ಡಿಸ್ಕ್ ಗಳನ್ನ ಎಂಟರ್ ಮಾಡಬಹುದು. ಅದನ್ನ ಯೂಸರ್ ಎಂಟರ್ ಮಾಡ್ತಾರೆ. scanf %d store it in n. ಓಕೆ, n ವ್ಯಾಲ್ಯೂ ಸಿಕ್ಕ ತಕ್ಷಣ ಈ ಪ್ರೊಸೆಸ್ ಕಂಟಿನ್ಯೂ ಆಗಬೇಕು. ಯಾವುದು, ಪ್ರೊಸೆಸ್ ಆಫ್ ಶಿಫ್ಟಿಂಗ್ ದ ಡಿಸ್ಕ್ಸ್, ಮೂವಿಂಗ್ ದ ಡಿಸ್ಕ್ಸ್. ಅದಕ್ಕೆ ನೀವೇನ್ ಮಾಡಬೇಕು, ಟವರ್ ಫಂಕ್ಷನ್ ಕಾಲ್ ಮಾಡಬೇಕು. ಟವರ್ ಅಂತ ಬರೀರಿ. ಕಾಲ್ ಮಾಡುವಾಗ ಏನೇನ್ ಪ್ಯಾರಾಮೀಟರ್ ಸೆಂಡ್ ಮಾಡ್ತೀರಿ, n ಸೆಂಡ್ ಮಾಡ್ತೀರಿ. ಟವರ್ A ಬೇಕಾಗುತ್ತೆ, ಟವರ್ B ಬೇಕಾಗುತ್ತೆ, ಟವರ್ C ಬೇಕಾಗುತ್ತೆ. ಓಕೆ, ದಿಸ್ ಇಸ್ ಕಾಲ್ಡ್ ಫಂಕ್ಷನ್ ಕಾಲ್. ಫಂಕ್ಷನ್ ಈಗ ಕಾಲ್ ಆಯ್ತು. ಕಾಲ್ ಆದ ತಕ್ಷಣ ಅದು ಎಕ್ಸಿಕ್ಯೂಟ್ ಆಗಬೇಕು. ಅದಕ್ಕೆ ನೀವೇನ್ ಮಾಡ್ರಿ, ಆ ಫಂಕ್ಷನ್ ಅನ್ನ ಎಕ್ಸಿಕ್ಯೂಟ್ ಮಾಡ್ರಿ. ಎಕ್ಸಿಕ್ಯೂಟ್ ಮಾಡೋದಂದ್ರೆ ಡೆಫಿನಿಷನ್ ಬರಿಬೇಕು.
ಡೆಫಿನಿಷನ್ ಬರುವಾಗ ಏನ್ ಡಿಕ್ಲರೇಷನ್ ಬರ್ದಿರ್ತೀರೋ ಅದನ್ನೇ ಇಲ್ಲಿ ಬರ್ಕೋಬೇಕು. ಅಂಡ್ ಇಲ್ಲಿ ನಾನು ರಿಟರ್ನ್ ಟೈಪ್ ಬರ್ದಿದ್ದಿಲ್ಲ, ಈಗ ಬರಿತೀನಿ ವೈಡ್. ಯಾಕೆ ವೈಡ್? ಬಿಕಾಸ್ ನಥಿಂಗ್ ಈಸ್ ರಿಟರ್ನಿಂಗ್. ಓನ್ಲಿ ನಾವೇನ್ ಮಾಡ್ತಾ ಇದೀವಿ, ಮೂಡ್ ಡಿಸ್ಕ್ ಮಾಡೋದನ್ನ ಪ್ರಿಂಟ್ ಮಾಡ್ತಾ ಇದೀವಿ, ಏನು ಆನ್ಸರ್ ನಾವು ವಾಪಸ್ ಪಡಿತಾ ಇಲ್ಲ. ಓಕೆ, ನೆಕ್ಸ್ಟ್ ಏನ್ ಬರಿತೀನಿ ಈಗ, ಫಂಕ್ಷನ್ ಡೆಫಿನಿಷನ್ ಬರಿಬೇಕು. ವೈಡ್ ಟವರ್ ಯಾವ್ದು ಡಿಕ್ಲೇರ್ ಮಾಡಿದಿರೋ ಅದನ್ನ ಡಿಫೈನ್ ಮಾಡಬೇಕು. ಇಂಟ್ ಎನ್ ಕ್ಯಾರ್ ಎ ಕ್ಯಾರ್ ಬಿ ಕ್ಯಾರ್ ಸಿ. ಓಕೆ, ಈಗ ಡಿಫೈನ್ ಮಾಡ್ರಿ. ಅಂಡ್ ಯಾವಾಗ ಇದು ಟವರ್ ಫಂಕ್ಷನ್ ಎಕ್ಸಿಕ್ಯೂಟ್ ಆಗುತ್ತೆ ಹೇಳ್ರಿ? ಇಫ್ ದೇರ್ ಆರ್ ಡಿಸ್ಕ್ಸ್ ಇರ್ಲಿಲ್ಲ ಅಂದ್ರ ಇದು ಮೀನಿಂಗ್ಲೆಸ್. ಫಾರ್ ಎಕ್ಸಾಂಪಲ್ ಎನ್ ಇಸ್ ಟು 0 ಹಾಕಿಬಿಟ್ರೆ ಅದರ ಅರ್ಥ ಏನು? ದೇರ್ ಆರ್ ನೋ ಡಿಸ್ಕ್ಸ್ ಇದ್ರೆ ಮಾತ್ರ ಇದು ಎಕ್ಸಿಕ್ಯೂಟ್ ಆಗಬೇಕು. ಅದಕ್ಕೆ ಯೂಸರ್ಗೆ ಅಥವಾ ನಾನು ಕಂಡೀಷನ್ ಹಾಕಿಬಿಡ್ತೀನಿ, ಇಫ್ ಎನ್ ಗ್ರೇಟರ್ ದೆನ್ 0 ಇದ್ರೆ ಮಾತ್ರ ಇದು ಎಕ್ಸಿಕ್ಯೂಟ್ ಆಗಬೇಕು. ಅಂದ್ರೆ ಅಟ್ಲೀಸ್ಟ್ ಒಂದಾದ್ರೂ ಡಿಸ್ಕ್ ಇರಲೇಬೇಕು ಅಂತ ಅರ್ಥ. ಓಕೆ, ಫಸ್ಟ್ ಏನ್ ಮಾಡಬೇಕು, ಟವರ್ ಫಂಕ್ಷನ್ ಅನ್ನ ಕಾಲ್ ಮಾಡ್ರಿ ಮತ್ತೊಮ್ಮೆ. ಯಾಕಂದ್ರೆ ರಿಕರ್ಸಿವ್ಲಿ ಇದು ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಟವರ್ ಫಂಕ್ಷನ್ ಒಳಗಡೆ ಮತ್ತೊಂದು ಟವರ್ ಫಂಕ್ಷನ್. ಓಕೆ, ಟವರ್ ಆಫ್, ಇದು ಇಂಪಾರ್ಟೆಂಟ್ ಆಗುತ್ತೆ, ಇದು ಅಬ್ಸರ್ವ್ ಮಾಡ್ರಿ. ಫಸ್ಟ್ ಪ್ರೊಸೆಸ್ ಟವರ್ ಆಫ್ ಹೆಂಗ್ ಬರಿಬೇಕು, n-1 ಡಿಸ್ಕ್ ಬೇಕು ಫ್ರಾಮ್ ಎ ಟು ಬಿ. ಎ ಟು ಬಿ ಅಂದ್ರೆ ಎ ಸೋರ್ಸ್ ಆಗುತ್ತೆ, ಬಿ ಡೆಸ್ಟಿನೇಷನ್ ಆಗುತ್ತೆ, ಅಂಡ್ ಅವಾಗ ಸಿ ಏನಾಗುತ್ತೆ, ಟೆಂಪ್ರರಿ ಆಗುತ್ತೆ. ಈ ತರ ನೀವು ಬರಿಬೇಕು. ವೆರಿ ಇಂಪಾರ್ಟೆಂಟ್ ನೋಡ್ರಿ, ಎ ಟು ಬಿ ಅಂತ ಅಂದಾಗ ಎ ಸೋರ್ಸ್ ಆಗುತ್ತೆ, ಬಿ ಡೆಸ್ಟಿನೇಷನ್ ಆಗುತ್ತೆ, ಟೆಂಪ್ರರಿ ಯಾವಾಗಲೂ ಎಲ್ಲಿರುತ್ತೆ, ನಡು ಇರುತ್ತೆ. ಅದಕ್ಕೆ ನೀವು ನಡು ಬರಿಬೇಕು. ಎ ಸೋರ್ಸ್ ಇದೆ, ಬಿ ಡೆಸ್ಟಿನೇಷನ್ ಇದೆ. ಎ ನ ಫಸ್ಟಿಗೆ ಬರೀರಿ, ಡೆಸ್ಟಿನೇಷನ್ ಇದ್ದಿದ್ದು ಲಾಸ್ಟಿಗೆ ಬರೀರಿ, ಟೆಂಪ್ರರಿ ಇದ್ದಿದ್ದು ಮಿಡಲ್ ಬರಿಬೇಕು. ಗಾಟ್ ಇಟ್? ಈಗ ಮೂವ್ ಡಿಸ್ಕ್ ಎನ್ ಫ್ರಮ್ ಎ ಟು ಸಿ ಅನ್ನ ಪ್ರಿಂಟ್ ಮಾಡ್ರಿ. ನಾನು ಹೆಂಗ್ ಬರೀತೀನಿ ನೋಡ್ರಿ, ಪ್ರಿಂಟ್ ಎಫ್. ಯಾಕಂದ್ರೆ ನೀವು ಸ್ಟೆಪ್ಸ್ ಅನ್ನ ಪ್ರಿಂಟ್ ಮಾಡಲೇಬೇಕು. ಮೂವ್ ಡಿಸ್ಕ್ ಎನ್ ಅಂದ್ರೆ ಪರ್ಸೆಂಟೇಜ್ ಡಿ ಫ್ರಾಮ್ ಎ ಟು ಎ ಮೀನ್ಸ್ ಪರ್ಸೆಂಟೇಜ್ ಸಿ ಅಂತ ಹಾಕ್ಬಿಡ್ರಿ. ಪರ್ಸೆಂಟೇಜ್ ಸಿ ಟು ಪರ್ಸೆಂಟೇಜ್ ಸಿ. ಹಂಗಂದ್ರೆ ನಾನು ಇಲ್ಲಿ ಏನಿದ್ದೇನೋ ಇದನ್ನೇ ಬರಿತಾ ಇದ್ದೀನಿ. ಮತ್ತೆ ನೋಡ್ರಿ, ಮೂವ್ ಡಿಸ್ಕ್ ಪರ್ಸೆಂಟೇಜ್ ಎನ್ ಡಿ ಅಂದ್ರೆ ಎನ್, ಪರ್ಸೆಂಟೇಜ್ ಸಿ ಟು ಪರ್ಸೆಂಟೇಜ್ ಸಿ ಅಂದ್ರೆ ಎ ಟು ಸಿ. ಹಂಗಂದ್ರೆ ಇಲ್ಲಿ ಏನ್ ಬರಿಬೇಕು, ಮುಂದೆ ಎನ್ ಕಾಮ ಎ ಸಿ ಅಂತ ಬರಿಬೇಕು. ಬಟ್ ಇಟ್ ಈಗ ಮತ್ತೊಮ್ಮೆ ಟವರ್ ಫಂಕ್ಷನ್ ಕಾಲ್ ಮಾಡಬೇಕು. ಥರ್ಡ್ ಸ್ಟೆಪ್, ಥರ್ಡ್ ಪ್ರೊಸೆಸ್ ಅಬ್ಸರ್ವ್ ಮಾಡ್ರಿ. ಓಕೆ, ಟವರ್ ಆಫ್ ಮತ್ತೇನ್ ಬೇಕು, n-1 ಬೇಕು. n-1 ಅಂತ ಬರೀರಿ. ಬಿ ಟು ಸಿ ಅಂತ ಇದೆ, ವೆರಿ ಇಂಪಾರ್ಟೆಂಟ್, ಅಬ್ಸರ್ವ್ ಮಾಡ್ರಿ. ಬಿ ಅಂದ್ರೆ ಏನೀಗ ಸೋರ್ಸ್, ಸಿ ಅಂದ್ರೆ ಡೆಸ್ಟಿನೇಷನ್, ಅದಕ್ಕೆ ಲಾಸ್ಟ್ ಬರ್ಕೋರಿ. ಮಿಡಲ್ ಅಲ್ಲಿ ಏನಿರ್ಬೇಕು, ಟೆಂಪ್ರರಿ. ಟೆಂಪ್ರರಿ ಯಾವ್ದಾಗುತ್ತೆ, ಎ ಅಂತ ಬರ್ಕೋಬೇಕು. ಓಕೆ, ದಿಸ್ ಕಂಪ್ಲೀಟ್ಸ್ ದ ಪ್ರೋಗ್ರಾಮ್. ಅದಕ್ಕೆ ಈ 3 ಸ್ಟೆಪ್ಗಳು ನಿಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ನಾವು ಯೂಸ್ ಮಾಡ್ಕೊಳ್ಳೇಬೇಕು. ಓಕೆ, ಹಂಗಂದ್ರೆ ಕೋಡ್ ಮಾಡಕ್ಕೆ ಈಸಿ ಆಗುತ್ತೆ. ಇಲ್ಲಿ ನೋಡ್ರಿ, ಎ ಟು ಬಿ ಅಂತ ಬರ್ದಾಗ ಎ ಸೋರ್ಸ್ ಆಗುತ್ತೆ, ಬಿ ಡೆಸ್ಟಿನೇಷನ್ ಆಗುತ್ತೆ, ಸಿ ಟೆಂಪ್ರರಿ ಆಗುತ್ತೆ. ಅದಕ್ಕೆ ಎ ಟು ಬಿ ಇದ್ದಾಗ ಎ ಮೊದಲು ಬರ್ಕೋರಿ, ಬಿ ಲಾಸ್ಟಿಗೆ ಬರೀರಿ, ನಡು ಸಿ ಇಟ್ಬಿಡ್ರಿ. ನೆಕ್ಸ್ಟ್ ಮಿಡಲ್ ಅಲ್ಲಿ NAC ಅಂತಾನೆ ಬರ್ದಿದ್ದೀನಿ, ಕರೆಕ್ಟ್ ಇದೆನಾ? ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಬಿ ಟು ಸಿ ಅಂದಾಗ ಬಿ ಮೊದಲು ಬರ್ಕೋರಿ, ಸಿ ನ ಲಾಸ್ಟಿಗೆ ಬರೀರಿ, ನಡು ಟೆಂಪ್ರರಿ ಎ ಅಂತ ಬರ್ಕೊಂಡ್ಬಿಡ್ರಿ. ಅಂದ್ರೆ ನಿಮ್ಗೆ ಈಸಿ ಆಗುತ್ತೆ. ಓಕೆ, ದಿಸ್ ಈಸ್ ದ ವೇ ಹೌ ವಿ ಆರ್ ಗೋಯಿಂಗ್ ಟು ರೈಟ್ ದಿ ಟವರ್ ಆಫ್ NI ಫಂಕ್ಷನ್.
If you have any questions, you can comment. Thank you.